ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರವನ್ನ ಪ್ರತಿದಿನ ನಿಮಗೆ ತಿಳಿಸಲಾಗುತ್ತಿದೆ. ಇವತ್ತಿನ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಏರಿಕೆಯಾಗಿದೆ. ಇದು ಸಾಮಾನ್ಯ ಏರಿಕೆ ಅಲ್ಲ ಸ್ನೇಹಿತರೆ, ಒಂದು ವಾರ್ನಿಂಗ್ ಅಂತ ಹೇಳಬಹುದು. ನಿಮ್ಮ ಹಣದ ಭವಿಷ್ಯ ನಿಮಗೆ ತಿಳಿಯಲಿದೆ. ಇವತ್ತಿನ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನ ಮರೆಯಬೇಡಿ. ಏಕೆಂದರೆ ನಿಮಗೋಸ್ಕರ ನಾವು ಪ್ರತಿದಿನದ ಮಾರ್ಕೆಟ್ ಅನ್ನ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಗಮನದಲ್ಲಿ ಇಟ್ಟುಕೊಂಡು ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ತಿಳಿಸಲಿದ್ದೇವೆ. ಹೌದು, ನಿಮ್ಮ ಒಂದು ಲೈಕ್ ಮತ್ತು ಶೇರ್ ನಿಂದ ನಮಗೆ ಅತಿ ಹೆಚ್ಚು ಪ್ರೋತ್ಸಾಹ ಸಿಗುತ್ತದೆ. ಕೊನೆಗೂ ತನ್ನ ಅಸಲಿಯತ್ತು ತೋರಿಸುತ್ತಿದೆ ಚಿನ್ನದ ಬೆಲೆ. ಕೆಲವು ದಿನಗಳಿಂದ ಇಳಿಕೆಯಾಗುತ್ತಿತ್ತು, ಮತ್ತೆ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗುತ್ತಿತ್ತು. ಆದರೆ ಇಳಿಕೆ ಕಂಡು ಈಗ ಮತ್ತೆ ಬರೋಬ್ಬರಿ ಏರಿಕೆಯಾಗುತ್ತಿದೆ ಚಿನ್ನದ ಬೆಲೆಯಲ್ಲಿ. ಇದಕ್ಕೆ ಕಾರಣವೇನು? ತಜ್ಞರು 3 ಕಾರಣವನ್ನ ಹೇಳಿದ್ದಾರೆ. ಇವತ್ತು ಏಕಾಏಕಿ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಲು ಮೊದಲನೇ ಒಂದು ಕಾರಣ ಜಾಗತಿಕ ಯುದ್ಧದ ಪರಿಸ್ಥಿತಿ. ಕೆಲ ದೇಶದ ಭಾಗಗಳಲ್ಲಿ ಈಗಾಗಲೇ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. ಯುದ್ಧ ಮತ್ತು ಯುದ್ಧದ ಭೀತಿ ಬಂದಾಗ ಯಾವ ಹೂಡಿಕೆದಾರರು ಕೂಡ ಸ್ಟಾಕ್ ಮತ್ತು ಕ್ರಿಪ್ಟೋ ಡಾಲರ್ನ ಮೇಲೆ ನಂಬಿಕೆ ಇಡುವುದಿಲ್ಲ. ಸುರಕ್ಷಿತ ಹೂಡಿಕೆಯತ್ತ ಹೋಗುತ್ತಾರೆ. ಸುರಕ್ಷಿತ ಹೂಡಿಕೆಯಲ್ಲಿ ಚಿನ್ನ. ಇದಕ್ಕಾಗಿ ಚಿನ್ನದ ಬೇಡಿಕೆ ಈಗ ಸಹಜವಾಗಿ ಹೆಚ್ಚುತ್ತದೆ. ಸಹಜವಾಗಿ ಬೇಡಿಕೆ ಏರಿಕೆಯಾದಾಗ ಬೆಲೆಯೂ ಕೂಡ ಏರಿಕೆಯಾಗುತ್ತದೆ. ಈ ಒಂದು ಮೊದಲನೇ ಕಾರಣವನ್ನ ತಜ್ಞರು ಹೇಳಿದ್ದಾರೆ. ಈಗಾಗಲೇ ಯುದ್ಧ ನಡೆಯುತ್ತಿದೆ. 2 ವಾರ ಕದನ ವಿರಾಮ ಘೋಷಣೆ ಮಾಡಿದರೂ ಕೂಡ ಯಾವಾಗ ಯಾರು ಹೇಗೆ ತಿರುಗಿ ಬೀಳಲಿದ್ದಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಇದೆ. ಯುದ್ಧದ ಒಂದು ಅನಿರೀಕ್ಷಿತ ಇದೆ. ಹೀಗಾಗಿ ಎಲ್ಲರೂ ಕೂಡ ಸುರಕ್ಷಿತ ಹೂಡಿಕೆಯಲ್ಲಿ ಇದ್ದಾರೆ ಎಂದು ತಜ್ಞರು ಮೊದಲನೇ ಒಂದು ಕಾರಣವನ್ನ ತಿಳಿಸಿದ್ದಾರೆ. ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಏರಿಕೆಯಾಗಲು ಎರಡನೇ ಕಾರಣವನ್ನ ನೋಡೋಣ ಬನ್ನಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬದಲಾವಣೆ. ಡಾಲರ್ ಮೌಲ್ಯದಲ್ಲಿ ಸ್ವಲ್ಪ ಕುಸಿತ ಕಂಡು ಬಂದಿದೆ. ಡಾಲರ್ ದುರ್ಬಲವಾಗುತ್ತಿದೆ ಎಂಬುದರ ಬಗ್ಗೆ ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ವಿಶ್ವದ ಮಾರುಕಟ್ಟೆಯಲ್ಲಿ ಡಾಲರ್ನ ಬೆಲೆ ಇಳಿಕೆಯಾದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತದೆ. ಇದಕ್ಕೆ ಒಂದು ಮುಖ್ಯ ಕಾರಣ ಎಂದು ಹೇಳಬಹುದು. ಮೂರನೇ ಒಂದು ಕಾರಣವನ್ನ ನೋಡುವ ಮೊದಲು ಇವತ್ತಿನ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ. ಮುಂಬರುವ ಒಂದು ವಾರದಲ್ಲಿ ಚಿನ್ನದ ಕತೆ ಏನಾಗಲಿದೆ, ಹಾಗೆ ಬೆಳ್ಳಿಯೂ ಕೂಡ ಯಾರಿಗೂ ಕೇಳುತ್ತಿಲ್ಲ. ಅದರ ಒಂದು ಬೆಲೆಯೂ ಕೂಡ ನಾಗಾಲೋಟಕ್ಕೆ ತಲುಪುತ್ತಿದೆ. ಈ ಬಗ್ಗೆ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಲೈಕ್ ಮತ್ತು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಅನ್ನ ನೋಡೋಣ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದು 1 ಗ್ರಾಮ್ಗೆ 14,000 ಚಿಲ್ಲರೆ ಇತ್ತು ನಿನ್ನೆ ಮೊನ್ನೆ. ಇವತ್ತು ನೋಡಿದಲ್ಲಿ 15,382 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,23,056. 10 ಗ್ರಾಮ್ 24 ಕ್ಯಾರೆಟ್ ಪ್ಯೂರ್ ಚಿನ್ನದ ಬೆಲೆ ಈಗ ಮತ್ತೆ 1,53,820 ರೂಪಾಯಿಗೆ ತಲುಪಿದೆ. ಇವತ್ತು ಒಂದೇ ದಿನ ಚಿನ್ನದ ಬೆಲೆಯಲ್ಲಿ 3,980 ರೂಪಾಯಿ, 4,000 ರೂಪಾಯಿ ಅಂದಾಜಂತ ಹೇಳಬಹುದು. ಇವತ್ತಿನ ಒಂದು ಮಾರ್ಕೆಟ್ ಕೊನೆಗೊಳ್ಳುವ ತನಕ ಮತ್ತೆ 10,000 ರೂಪಾಯಿ ತನಕ ಏರಿಕೆಯಾಗಬಹುದು ಎಂದು ತಜ್ಞರು ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಸುರಕ್ಷಿತವಾದ ಹೂಡಿಕೆಯಲ್ಲಿ ಚಿನ್ನ. ಹೀಗಾಗಿ ಎಲ್ಲರೂ ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡಬಹುದು. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋಣ ಬನ್ನಿ. 1 ಗ್ರಾಮ್ಗೆ 14,100 ರೂಪಾಯಿ ಇದೆ. 8 ಗ್ರಾಮ್ಗೆ 1,12,800 ರೂಪಾಯಿ. 10 ಗ್ರಾಮ್ 22 ಕ್ಯಾರೆಟ್ ಆಭರಣದ ಒಂದು ಬೆಲೆ 1,41,000 ರೂಪಾಯಿ ಆಗಿದೆ. ಸ್ನೇಹಿತರೆ, ನಿನ್ನೆಯ ಒಂದು ಬೆಲೆ 1,37,000 ರೂಪಾಯಿ ಇತ್ತು. ನೋಡಿ, ಒಂದೇ ದಿನದಲ್ಲಿ ಇಲ್ಲೂ ಕೂಡ 3,000 ರಿಂದ 4,000 ರೂಪಾಯಿ ಮಾರ್ಕೆಟ್ ಓಪನ್ ಆದಂತೆಯೇ 4,000 ರೂಪಾಯಿ ಜಿಗಿತ ಕಂಡು ಬಂದಿದೆ ಚಿನ್ನದ ಬೆಲೆಯಲ್ಲಿ. ಈಗ ಕ್ಲೋಸ್ ಆಗುವ ತನಕ ಮತ್ತೆ 8,000 ದಿಂದ 10,000 ರೂಪಾಯಿ ತನಕ ಹೋಗಬಹುದು, ಅಥವಾ ಇಲ್ಲೇ ಆಸುಪಾಸಿನಲ್ಲಿ 1,000 ಅಥವಾ 2,000, 3,000 ರೂಪಾಯಿ ತನಕ ಏರಿಳಿತವಾಗಬಹುದು ಎಂದು ಕೂಡ ಹೇಳಲಾಗುವುದು. ಇದರ ಜೊತೆಗೆ 18 ಕ್ಯಾರೆಟ್ ಆಭರಣದ ಒಂದು ಬೆಲೆ 1 ಗ್ರಾಮ್ಗೆ
91,537 ರೂಪಾಯಿ ಇದೆ. 8 ಗ್ರಾಮ್ಗೆ 92,296 ರೂಪಾಯಿ. 10 ಗ್ರಾಮ್ಗೆ 1,15,370 ರೂಪಾಯಿ. ನಿನ್ನೆ ಒಂದು ಬೆಲೆ ನೋಡಿದಲ್ಲಿ 1,12,380 ರೂಪಾಯಿ ಇತ್ತು. ಇದೀಗ ನೋಡಿ ಇಲ್ಲೂ ಕೂಡ 2 ರಿಂದ 3 ಸಾವಿರ ರೂಪಾಯಿನಷ್ಟು ಏರಿಕೆಯಾಗಿದೆ ಇವತ್ತು ಮಾರ್ಕೆಟ್ ಓಪನ್ ಆದಂತೆ. ಹೀಗಾಗಿ ಚಿನ್ನದ ಒಂದು ಬೆಲೆಯಲ್ಲಿ ಯಾರೂ ಕೂಡ ಊಹೆಯನ್ನ ಮಾಡಲು ಆಗುವುದಿಲ್ಲ. ಯುದ್ಧ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹಾಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಬಡ್ಡಿ ದರದ ಮೇಲೆ ಚಿನ್ನದ ಒಂದು ಬೆಲೆ ನಿಗದಿತವಾಗುತ್ತದೆ ಸ್ನೇಹಿತರೆ. ನಾವಷ್ಟೇ ಅಲ್ಲ, ಚಿನ್ನ ಖರೀದಿ ಮಾಡುವವರು ಎಲ್ಲ ದೇಶ ವಿದೇಶಿಯ ಬ್ಯಾಂಕ್ಗಳು ಎಲ್ಲರೂ ಕೂಡ ಚಿನ್ನವನ್ನ ರಿಸರ್ವ್ ಅನ್ನ ಮಾಡುತ್ತಾರೆ. ಹೀಗಾಗಿ ಚಿನ್ನದ ಒಂದು ಬೆಲೆಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ಇದರ ಜೊತೆಗೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ ಇವತ್ತು ಬರೋಬ್ಬರಿ ಏರಿಕೆ ಕಂಡು ಬಂದಿದೆ. 5 ರಿಂದ 3 ಸಾವಿರ ರೂಪಾಯಿ ಏರಿಕೆಯಾಗುತ್ತಿದ್ದ ಬೆಳ್ಳಿ ಇವತ್ತಿನ ಒಂದು ಬೆಳ್ಳಿಯ ದರದಲ್ಲಿ 1 ಗ್ರಾಮ್ಗೆ 260 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 2,080 ರೂಪಾಯಿ, 10 ಗ್ರಾಮ್ಗೆ 2,600 ರೂಪಾಯಿ. 1 ಕೆಜಿ ಬೆಳ್ಳಿಯ ಒಂದು ಬೆಲೆ ಈಗ 2,60,000 ರೂಪಾಯಿ ಬಂದಿದೆ. 2,20,000 ಇತ್ತು. ಈಗ ನೋಡಿ ಕೇವಲ 3 ವಾರದಲ್ಲಿ 2,60,000 ರೂಪಾಯಿಗೆ ಮತ್ತೆ ಬೆಳ್ಳಿ ಬಂದು ನಿಂತಿದೆ. ಕೇವಲ ಒಂದೇ ದಿನದಲ್ಲಿ ಬೆಳ್ಳಿಯಲ್ಲಿ 10,000 ರೂಪಾಯಿ ಜಿಗಿತ ಕಂಡು ಬಂದಿದೆ. ಇದು ಸಾಮಾನ್ಯವಾದ ಜಿಗಿತವಲ್ಲ. ಮುಂಬರುವ ದಿನದಲ್ಲಿ ದೊಡ್ಡ ಏರಿಕೆಯೂ ಕೂಡ ಆಗಬಹುದು. ಹಾಗೆ ಬಂಗಾರದಲ್ಲೂ ಕೂಡ ನೀವು ನೋಡುವುದಾದರೆ ಬರೋಬ್ಬರಿ 4,000 ರೂಪಾಯಿನಷ್ಟು ಮಾರ್ಕೆಟ್ ಓಪನ್ ಆದಂತೆ ಏರಿಕೆಯಾಗಿದೆ. ಇದು ಕೂಡ ಸಾಮಾನ್ಯವಾದ ಏರಿಕೆ ಅಲ್ಲ ಅಂತ ಹೇಳಬಹುದು ಸ್ನೇಹಿತರೆ. ಇದರ ಜೊತೆಗೆ ನೀವು ಈಗೇನಾದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದೀರಾ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ? ಒಂದು ದೊಡ್ಡ ಕ್ವಶನ್ ನಿಮಗೆ ಕಾಣುತ್ತಿದೆ. ಹೌದು, ಇವತ್ತು ಚಿನ್ನ ಖರೀದಿ ಮಾಡಬೇಕಾ ಅಥವಾ ಇನ್ನೂ ಕಾಯಬೇಕಾ ಎಂಬುದನ್ನ. ಈ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಯಾರೂ ಕೂಡ ಊಹೆಯನ್ನ ಮಾಡಲು ಆಗುವುದಿಲ್ಲ. ಯಾವಾಗ ಇಳಿಕೆಯಾಗಿರುತ್ತದೆ ನೋಡಿ ಆ ದಿನ ಖರೀದಿಯನ್ನ ಮಾಡಿದಲ್ಲಿ ನಿಮಗೆ ಪ್ರಾಫಿಟ್ ಅಂತ ಹೇಳಬಹುದು. ಯಾಕಂದ್ರೆ 2 ರಿಂದ 3 ಸಾವಿರ ರೂಪಾಯಿ ಪ್ರತಿದಿನ ಏರಿಕೆ ಆಗುತ್ತಲೇ ಇರುತ್ತದೆ. ಹಾಗೆ ಕೆಲ ದಿನಗಳ ಕಾಲ ಇಳಿಕೆಯೂ ಕೂಡ ಆಗುತ್ತದೆ. ಇಳಿಕೆ ಆದಾಗಲೇ ಖರೀದಿಯನ್ನ ಮಾಡಿ ಎಂದು ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ ನಿಮ್ಮ ಹೂಡಿಕೆ ಮತ್ತು ನಿಮ್ಮ ಹಣ ಸೇಫ್ ಆಗಿರುತ್ತದೆ ಎಂದು ಹೇಳಬಹುದು. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದ ಕಾರಣವೇನೆಂದರೆ, 3ನೇ ದೊಡ್ಡ ಕಾರಣ ಇವತ್ತು ಚಿನ್ನದ ಒಂದು ಬೆಲೆಯಲ್ಲಿ ಏರಿಕೆಯಾಗಲು ಏನು ಎಂಬುದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ನಿನ್ನೆ ಯುದ್ಧ ಆಗುತ್ತದೆ ಎಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಸುದ್ದಿ ಹರಡಿತ್ತು ಸ್ನೇಹಿತರೆ. ಸ್ಟಾಕ್ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಂಡಿತ್ತು. ಯುದ್ಧ ಮಾರ್ನಿಂಗ್ ಆಗುತ್ತದೆ ಎಂದು ಎಲ್ಲರೂ ಕೂಡ ಕಾದಿದ್ದರು. ಆದರೆ ಈಗ ಮತ್ತೆ 2 ವಾರಗಳ ಕಾಲ ಕದನ ವಿರಾಮ ಯುದ್ಧದಲ್ಲಿ ಘೋಷಿಸಲಾಗಿದೆ. ಹೀಗಾಗಿ ಇತ್ತೀಚಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ವಲ್ಪ ಗೊಂದಲ ಇದೆ. ಇಂಥ ಒಂದು ದೊಡ್ಡ ಸಮಯದಲ್ಲಿ ಹೂಡಿಕೆದಾರರು ತಮ್ಮ ಹಣ ಮತ್ತು ತಮ್ಮ ಒಂದು ಪ್ರಾಫಿಟ್ ಅನ್ನ ಸುರಕ್ಷಿತವಾಗಿ ಇಡಲು ನೋಡುತ್ತಾರೆ. ಹೀಗಾಗಿ ದೊಡ್ಡ ಬ್ಯಾಂಕ್ಗಳು ಹಾಗೆ ದೊಡ್ಡ ಕಂಪನಿಗಳು ಸೇಫ್ ಆದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತಾರೆ. ಹೀಗಾಗಿ ಚಿನ್ನದ ಬೆಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರಿಂದಾಗಿ ಚಿನ್ನದ ಬೆಲೆ ಏರಿಕೆಯಾಗಿದೆ ಅಂತ ತಜ್ಞರು 3ನೇ ಒಂದು ದೊಡ್ಡ ಕಾರಣವನ್ನ ಹೇಳಿದ್ದಾರೆ. ಮಾರುಕಟ್ಟೆಯಲ್ಲಿ ಯಾವಾಗಲೂ ಕೂಡ ಒಂದೇ ದಿಕ್ಕಿನಲ್ಲಿ ಹೋಗುವುದಿಲ್ಲ. ಏರಿಕೆ ಮತ್ತು ಕುಸಿತ ಎರಡೂ ಕೂಡ ಇರುತ್ತದೆ. ಲಾಂಗ್ ಟರ್ಮ್ ನಲ್ಲಿ ನೋಡುವುದಾದರೆ ಚಿನ್ನ ಏರಿಕೆ ಆಗುತ್ತಲೇ ಹೋಗುತ್ತದೆ ಹೊರತು ತಾತ್ಕಾಲಿಕವಾಗಿ ಇಳಿಕೆಯಾಗುತ್ತದೆ. ಮುಂದಿನ 10 ವರ್ಷದಲ್ಲಿ ದುಪ್ಪಟ್ಟು ಆಗುತ್ತದೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಅಂತ ಹೇಳಬಹುದು. ಈಗ ನಿಮ್ಮ ಒಂದು ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಪ್ರೈಸ್ ಎಷ್ಟು ಏರಿಳಿತವಾಗಬೇಕು ಎಂಬುದನ್ನ ಕೂಡ ಕಮೆಂಟ್ ಅನ್ನ ಮಾಡಿ ನಮಗೆ ತಿಳಿಸಬಹುದಾಗಿದೆ. ನಮ್ಮ ಪ್ರಕಾರ ಚಿನ್ನ 1,20,000 ರಿಂದ 1,50,000 ರೇಂಜ್ ನಲ್ಲೇ ಇದ್ದಲ್ಲಿ ಈ ವರ್ಷ ಮತ್ತು ಮುಂದಿನ ವರ್ಷ ಸ್ವಲ್ಪ ಖರೀದಿಯನ್ನ ಕೂಡ ಮಾಡಬಹುದು. ಸಡನ್ ಆಗಿ 3 ಲಕ್ಷ 4 ಲಕ್ಷ ರೂಪಾಯಿಗೆ ಚಿನ್ನ ಏರಿಕೆಯಾದಲ್ಲಿ ಯಾರು ಕೂಡ ಖರೀದಿಯನ್ನ ಮಾಡಲು ಆಗುವುದಿಲ್ಲ. ದೊಡ್ಡ ಕಂಪನಿಗಳು ಹಾಗೂ ದೊಡ್ಡ ಹೂಡಿಕೆದಾರರು ಮಾತ್ರ ಚಿನ್ನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಮುಂದಾಗುತ್ತಾರೆ. ಎಲ್ಲರೂ ಕೂಡ ಬೈ ಡಿಫಾಲ್ಟ್ ಆಗಿ ಚಿನ್ನದ ಜೊತೆಗೆ ಬೆಳ್ಳಿಯ ಒಂದು ಖರೀದಿಯನ್ನ ಮಾಡುತ್ತಾರೆ. ಆವಾಗ ಬೆಳ್ಳಿಯ ಒಂದು ಬೆಲೆಯು ಕೂಡ ಏರಿಕೆಯಾಗುತ್ತದೆ. ಬೆಳ್ಳಿಯ ಒಂದು ಬೆಲೆಯೂ ಕೂಡ ನೋಡಬಹುದು. ಈ ಹಿಂದೆ 2025-26ರಲ್ಲಿ ಬೆಳ್ಳಿಯ ಒಂದು ಬೆಲೆ ಸ್ಥಿರತೆಯಲ್ಲಿ ಇತ್ತು. ಆದರೆ ಒಂದೇ ಕಾರಣ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ
ಆಗುತ್ತಿದ್ದಂತೆ ಬೆಳ್ಳಿಯ ಒಂದು ಬೆಲೆಯೂ ಕೂಡ ಏರಿಕೆಯಾಗಲು ಪ್ರಾರಂಭವಾಯಿತು. ಈಗ ಎರಡೂ ಕೂಡ ಪ್ರಾಫಿಟ್ನಲ್ಲೇ ಇದೆ. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಪ್ರಾಫಿಟ್ನಲ್ಲೇ ಇದೆ. ಇವತ್ತಿನ ಒಂದು ರೇಟನ್ನು ನೋಡುವುದಾದರೆ ಯಾರಿಗೂ ಕೂಡ ಲಾಸ್ ಆಗುವುದಿಲ್ಲ. ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆಯನ್ನ ಮಾಡಿದಲ್ಲಿ ಏನಾದರೂ ದೊಡ್ಡದ ಮಟ್ಟದ ಕ್ರ್ಯಾಶಸ್ ಆದಾಗ, ಏನಾದರೂ ಅನಿರೀಕ್ಷಿತ ದೊಡ್ಡ ಮಟ್ಟದಲ್ಲಿ ಬಂದಾಗ ಮಾತ್ರ ಲಾಸ್ ಆಗುವ ಚಾನ್ಸಸ್ ಇರುತ್ತದೆ ಎಂದು ತಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ ಹೊಸ ಒಂದು ಸುದ್ದಿಯ ಜೊತೆಗೆ. ನಾಳೆಯ ಒಂದು ಚಿನ್ನದ ಮಾರ್ಕೆಟ್ನಲ್ಲಿ ಏನಾಗಲಿದೆ ಎಂಬುದನ್ನು ನೋಡೋಣ. ಏರಿಕೆ ಆಗುತ್ತದೆಯಾ ಅಥವಾ ಇಳಿಕೆ ಬರುತ್ತದೆಯಾ ಎಂಬುದು ನಿಮಗೆ ತಿಳಿಸಲಿದ್ದೇನೆ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಮರೆಯದೆ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ.